ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ತಂತಿಬೇಲಿಯಲ್ಲಿ ಸಿಲುಕಿದ ಚಿರತೆಯ ಚೀತ್ಕಾರ, ಪಾರಾಗುವ ಭರದಲ್ಲಿ ಇಬ್ಬರಿಗೆ ಪರಚಿ ಗಾಯ, ಅರಣ್ಯ ಸಿಬ್ಬಂದಿಯ ಬಲೆಗೆ ಬೀಳದೆ ಹತ್ತಿರದ ಕಾಡಲ್ಲಿ ಮಾಯ. ಪ್ರೀತಿಸಿ ಮದುವೆಯಾದ್ರು, ದುಡಿಯೋಕಾಗದೆ ಮನೆ ಮನೆ ಕದಿಯೋಕ್ ಶುರು ಮಾಡಿದ್ರು, ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಖದೀಮರು. ಇಸ್ಕಾನ್ ಕಾಂಪೌಂಡ್ ಗೋಡೆ ಕುಸಿತ ಪ್ರಕರಣ, ಜನಪ್ರತಿನಿಧಿಗಳ ಮುಂದೆ ಗೋಳು ತೋಡಿಕೊಂಡ ಸಂತ್ರಸ್ತ ಜನ, ಮೃತರ ಸಂಬಂಧಿಗಳಿಗೆ 6 ಲಕ್ಷ ಪರಿಹಾರ ಧನ. ನಾಳೆಯಿಂದ ನಂದಿನಿ ಹಾಲು ಮತ್ತೆ ದುಬಾರಿ, ಖರೀದಿಗೆ ₹2 ಹೆಚ್ಚು ತೆಗೆದಿಟ್ಟಿರಿ. ಕೆಎಂಎಫ್ ನಿಲುವಿಗೆ ಸರ್ಕಾರದ ಮೌನ ಸರಿಯೇನ್ರಿ? ಕೆರೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಬಿದ್ದ ಗಣೇಶ ಮೂರ್ತಿಗಳು, ರಾಶಿ ರಾಶಿ ಕೊಳೆ ತೆಗೆಯಲು ಕಾರ್ಮಿಕರ ಗೋಳು, ಮಣ್ಣಿನ ಗಣೇಶ ಬಳಸದೆ ಪರಿಸರವೂ ಹಾಳು. ಹೊಟ್ಟೆಪಾಡಿಗೆ ದೂರದ ಊರುಗಳಿಂದ ಅದೆಷ್ಟೋ ಜನ ಸಿಲಿಕಾನ್ ಸಿಟಿಗೆ ಬರ್ತಾರೆ. ಇವರ ಸಾಲಿಗೆ ಇದೀಗ ವನ್ಯಜೀವಿಗಳು ಸೇರಿಕೊಳ್ತವೆ. ಹೌದು, ಕಾಡಿನಿಂದ ಆಹಾರ ಅರಸಿ ನಾಡಿಗೆ ಬರೋ ಪ್ರಾಣಿಗಳ ಸಂಖ್ಯೆ ಬೆಂಗಳೂರು ಸುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಮೊನ್ನೆಯಷ್ಟೇ ಕಾಡಾನೆ ದಾಳಿಗೆ ಒಂದು ಮಗು ಸಾವಿಗೀಡಾಗಿತ್ತು. ಇವತ್ತು ಚಿರತೆ ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಯಾಗಿತ್ತು. ಇವತ್ತು ಬೆಳಗ್ಗೆನೆ ಶಿವಗಂಗೆ ಸಮೀಪದ ಬಸವಪಟ್ಟಣ ಜಮೀನಿನ ಬಳಿ ನೂರಾರು ಜನ ಜಮಾಯಿಸಿದ್ರು. ಯಾಕಂದ್ರೆ ಸಮೀಪದಲ್ಲೇ ಕಾಂಪೌಂಡ್ ಒಂದರ ಮುಳ್ಳು ತಂತಿ ಬೇಲಿಗೆ ಚಿರತೆಯೊಂದು ತಗಲಾಕೊಂಡಿತ್ತು. ತಂತಿ ಬೇಲಿಯಲ್ಲಿ ಸಿಲುಕಿದ್ದ ಚಿರತೆ ಗಾಯಗೊಂಡು ಚೀತ್ಕರಿಸುತ್ತಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರಿಗೆ ಜನತೆಯನ್ನ ನಿಯಂತ್ರಿಸೋದೇ ಹರಸಾಹಸವಾಗಿತ್ತು. ಅದು ಪಕ್ಕದಲ್ಲೇ ಇಲ್ಲಿ ಜೋಳ ಅದು ಇದೆಲ್ಲ ರೈತರು ಬೆಳ್ಕೊಂತಿದ್ರು. ಅದಕ್ಕೆ ಹಂದಿ ಕಾಟ ಅಂದ್ಬಿಟ್ಟು ಉರುಳೇನು ಹಾಕಿದ್ರೆ ಅದಕ್ಕೆ ತಗೊಲಾಕೊಂಡಿದೆ. ಚಿರತೆ ಅಂದ್ಬಿಟ್ಟು ಇಷ್ಟೇನೆ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಸುತ್ತಮುತ್ತ ಹಳ್ಳಿಲಿ ಮೇಕೆ ಇರ್ಬೋದು, ಕುರಿಗಳು ಇರ್ಬೋದು, ಹಲವಾರು ಮೇಕೆ ಕುರಿ ಇಲ್ಲಿವರೆಗೂ ಚಿರತೆ ದಾಳಿ ಮಾಡಿ ಅದನ್ನೆಲ್ಲ ಇದು ಮಾಡಿದೆ. ಅರಣ್ಯ ಇಲಾಖೆಗೆ ಇಲ್ಲಿವರೆಗೂ ಸುತ್ತಮುತ್ತ ಗ್ರಾಮಸ್ಥರಾಗಲಿ ಪೊಲೀಸರಾಗಲಿ ಏನು ಹೇಳಿದ್ರು ಕ್ರಮ ಕೈಗೊಂಡಿಲ್ಲ. ಇನ್ನು ಬನ್ನೇರುಘಟ್ಟದ ಅರಣ್ಯಾಧಿಕಾರಿಗಳು ಬರೋದು ಕೊಂಚ ತಡವಾಗಿತ್ತು. ಅರವಳಿಕೆ ತಜ್ಞರು ಚುಚ್ಚುಮದ್ದು ನೀಡುವಷ್ಟರಲ್ಲಿ ಗಾಬರಿಗೊಂಡಿದ್ದ ಚಿರತೆ ತಂತಿ ಬೇಲಿಯಿಂದ ತಪ್ಪಿಸಿಕೊಂಡು ಓಡಿತ್ತು. ಆಗ ಗುಂಪುಗೊಂಡಿದ್ದ ಇಬ್ಬರು ಚಿರತೆ ದಾಳಿಗೆ ಸಿಲುಕಿ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ರು. ಈತ ನಗ್ನಗ್ತಾನೆ ಚಿರತೆ ಪರಚಿರೋದ್ನ ತೋರಿಸ್ತಾ ಇದ್ದಾನೆ. ಆದ್ರೆ ಕೊಂಚ ಹೆಚ್ಚು ಕಡಿಮೆಯಾಗಿ ಮಾರಣಾಂತಿಕ ಪೆಟ್ಟು ಬಿದ್ದಿದ್ರೆ ದೇವರೇ ಗತಿ. ಇನ್ನು ಚಿರತೆಯನ್ನ ಬಲೆಗೆ ಅಥವಾ ಬೋನಿಗೆ ಬೀಳಿಸೋ ಅರಣ್ಯಾಧಿಕಾರಿಗಳ ಪ್ರಯತ್ನ ಯಶಸ್ವಿಯಾಗಲಿಲ್ಲ. 6 ಗಂಟೆಗೆ ಬಂದು ನಮ್ಮ ನಾಗರಾಜನವರು ಚಿತೆ ಬಂದ್ಬಿಟ್ರೆ ಅಂತಿದ್ರು. ಅಲ್ಲಿಂದ ಎಲ್ಲ ಊರೆಲ್ಲ ಬಂದು ನಾನು 100 ಫೋನ್ ಮಾಡಿದೆ. ಫಸ್ಟ್ ನಾನೇ ಫೋನ್ ಮಾಡಿತ್ತು, ನಿಮ್ಮ ಚಿತೆ ಬಂದ್ಬಿಟ್ಟದೆ ಸಿಗಾಕೊಂಡದೆ ಅಂತ. ನೋಡೋಕೆಲ್ಲ ಜನಗಳೆಲ್ಲ ಬಂದರು. ತಿರ್ಗಿ ಪೊಲೀಸ್ ಫೋನ್ ಮಾಡಿದ್ರು, ಜನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ. ತಿರ್ಗಿ ಅವಾಯ್ಡ್ ಮಾಡೋಕ್ಕೆ ಬಂದರು. ಮೊನ್ನೆ ಇಲ್ಲಿ ಪಕ್ಕದಾಗ ಇಲ್ಲಿ ಮಿಲಿಟರಿದು ಒಂದು ಐತೆ, ಹೊಸ ತಿನ್ಬಿಡ್ತು. ಆಮೇಲೆ 2 ಕುರಿ ತಿಂದೈತೆ 3 ಗಾಯಗೊಂಡಿರೋ ಚಿರತೆ ಯಾವಾಗ ಎಲ್ಲಿ ಪ್ರತ್ಯಕ್ಷವಾಗುತ್ತೋ ಅನ್ನೋ ಆತಂಕ ಸ್ಥಳೀಯರಲ್ಲಿ ಇದ್ದೇ ಇದೆ. ಒಟ್ಟಾರೆ ಮೊನ್ನೆ ಕಾಡಾನೆಗೆ ಒಬ್ಬ ಬಲಿಯಾಗಿದ್ದು, ಇದೀಗ ಮತ್ತೆ ಚಿರತೆ ನಾಡಿನತ್ತ ಮುಖ ಮಾಡಿದ್ದು ಆತಂಕಕ್ಕೆ ಕಾರಣವಾಗಿದೆ. ಆನೇಕಲ್ನಿಂದ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಅವರು ಪ್ರೀತಿಸಿ ಮದುವೆಯಾಗಿದ್ರು. ಇಬ್ರು ಅದೆಷ್ಟು ಅನ್ಯೋನ್ಯವಾಗಿದ್ರು ಅಂದ್ರೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಜೊತೆಯಾಗೇ ಇರ್ತಾ ಇದ್ರು. ಇದೀಗ ಜೊತೆಯಾಗಿ ಶ್ರೀಕೃಷ್ಣ ಜನ್ಮಸ್ಥಾನ ಸೇರಿದ್ದಾರೆ. ಹಾಗಾದ್ರೆ ಅವ್ರೇನ್ ಮಾಡ್ತಾ ಇದ್ರು, ಎಲ್ಲಿ ಹೋಗ್ತಾ ಇದ್ರು ಅನ್ನೋದನ್ನ ನೋಡೋಣ ಬನ್ನಿ. ಹೀಗೆ ಹ್ಯಾಪ್ ಮೊರೆ ಹಾಕೊಂಡು ಫೋಟೋಗೆ ಪೋಸ್ ಕೊಟ್ಟಿರೋ ಇವರನ್ನ ಒಮ್ಮೆ ಚೆನ್ನಾಗಿ ನೋಡ್ಕೊಂಡು ಬಿಡಿ. ಯಾಕಂದ್ರೆ ಇವರು ನಿಮ್ಮ ಏರಿಯಾದಲ್ಲೂ ಕಾಣಿಸ್ಕೊಳ್ಬಹುದು. ಇವರ ಕೆಲಸವೇ ಅಂಥದ್ದು. ಮನೆ ಬಾಡಿಗೆ ಕೇಳೋ ನೆಪದಲ್ಲಿ ಬಂದು ಮನೆಯನ್ನೇ ದೋಚಿ ಬಿಡ್ತಾ ಇದ್ರು. ಈ ಚಾಲಾಕಿ ದಂಪತಿ ಜಯನಗರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಈ ಖದೀಮರಿಂದ 38 ಲಕ್ಷ ಮೌಲ್ಯದ
1 ಕೆಜಿ ಚಿನ್ನಾಭರಣ, 1.5 ಕೆಜಿ ಬೆಳ್ಳಿ ವಸ್ತುಗಳು, 1 ಆಲ್ಟೋ ಕಾರ್, 1 ಸ್ಕೂಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ಬಗಲಿಗೆ ಒಂದು ಬ್ಯಾಗನ್ನು ಹಾಕ್ಕೊಂಡು ಸ್ಟೂಡೆಂಟ್ ಥರ ಎಲ್ಲ ಮನೆಗಳ ಹತ್ರ ಮತ್ತು ಅಪಾರ್ಟ್ಮೆಂಟ್ಸ್ ಹತ್ರ ಓಡಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ಯಾವ ಮನೆಯಲ್ಲಿ ಯಾರಾದರೂ ಕೇಳಿದ್ರೆ ನಾವು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಇಲ್ಲಿ ಮನೆ ನೋಡೋಕೆ ಬಂದಿದ್ದೀವಿ, ರೂಮ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಕ್ಕಂಥದ್ದು. ಆ ಅಪಾರ್ಟ್ಮೆಂಟಲ್ಲಿ ಮನೆಗಳಲ್ಲಿ ಯಾರಾದರೂ ಜನ ವಾಸ ಇಲ್ಲದೇ ಇದ್ದರೆ ಮನೆಗೆ ಬೀಗ ಹಾಕಿದರೆ ಅವ್ರ ಬ್ಯಾಗಲ್ಲಿರ್ತಕ್ಕಂಥ ಒಂದು ಆಯುಧಗಳಿಂದ ಆ ಬೀಗನ್ನು ಮುರಿದುಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆ ಮನೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಕ್ಕಂಥ ಹವ್ಯಾಸವನ್ನು ಇಟ್ಕೊಂಡಿದ್ರು. ಈ ಶಿಲ್ಪಾ ಹಾಗೂ ಪ್ರತಾಪ್ ಪ್ರೀತಿಸಿ ಮದುವೆಯಾದವರು. ಆದರೆ ದುಡಿದು ಸಂಸಾರ ಸಾಗಿಸೋದನ್ನ ಬಿಟ್ಟು ಇಬ್ಬರು ಮನೆ ಹಾಳ ಕೆಲಸ ಮಾಡ್ತಾ ಇದ್ರು. ಆಲ್ಟೋ ಕಾರ್ನಲ್ಲಿ ಸಿಟಿ ರೌಂಡ್ಸ್ ಹೋಗ್ತಾ ಇದ್ದ ಇವರು ಬಾಗಿಲು ಮುಚ್ಚಿದ ಮನೆಗಳನ್ನ ನೋಡಿ ಸ್ಕೆಚ್ ಹಾಕ್ತಾ ಇದ್ರು. ಬಾಡಿಗೆ ಕೇಳೋ ನೆಪದಲ್ಲಿ ಬಾಗಿಲು ತಟ್ಟಿ ಯಾರೂ ಇಲ್ಲದೆ ಇರೋದನ್ನ ಗಮನಿಸಿ ಮನೆಗೆ ನುಗ್ಗಿ ಚಿನ್ನಾಭರಣ ಸೇರಿದಂತೆ ಬೆಲೆ ಬಾಳೋ ವಸ್ತುಗಳನ್ನ ದೋಚುತ್ತಿದ್ರು. ಒಟ್ಟು 137 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಶ್ರೀ ರೇವಣ್ಣ HS DCP ಸೌತ್ ಅವರ ಮಾರ್ಗದರ್ಶನದಲ್ಲಿ ಜಯನಗರ ಉಪವಿಭಾಗದ ACP ಶ್ರೀ ಮಾಳ್ಗಿ ಮತ್ತು ಚಾಮರಾಜಪೇಟದ ACP ಶ್ರೀ ಜಗರ್ಕಲ್ ಅವರು ನಿವೃತ್ತರಾಗಿದ್ದಾರೆ. ಈ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. 2 ವರ್ಷದ ಹಿಂದೆನೆ 1 ಬಾರಿ ಜೈಲಿಗೆ ಹೋಗಿ ಬಂದಿದ್ದ ಪ್ರತಾಪ್ ಮತ್ತೆ ತನ್ನ ಖದೀಮ ಕೆಲಸವನ್ನ ಮುಂದುವರೆಸಿದ್ದ. ಇದೀಗ ಪತ್ನಿ ಸಮೇತ ಜೈಲು ಪಾಲಾಗಿದ್ದಾನೆ. ಮತ್ತೆ ಹೊರಬಂದು ಇಂಥದ್ದೇ ಕೃತ್ಯ ಎಸಗಬಹುದು. ಅದಕ್ಕೆ ಹೇಳಿದ್ದು ಇವರನ್ನ ಚೆನ್ನಾಗಿ ಒಂದ್ಸಾರಿ ನೋಡ್ಕೊಳ್ಳಿ ಅಂತ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನಿನ್ನೆಯಷ್ಟೇ ಕನಕಪುರ ರಸ್ತೆಯಲ್ಲಿರೋ ಇಸ್ಕಾನ್ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿತ್ತು. 1 ಮಗು ಸೇರಿದಂತೆ 3 ಸಾವಿಗೀಡಾಗಿದ್ರು. ಇವತ್ತು ಅಲ್ಲಿ ಏನೆಲ್ಲ ನಡೆಯಿತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಸಿದು ಬಿದ್ದ ಇಸ್ಕಾನ್ ಕಾಂಪೌಂಡ್ ಗೋಡೆ, ಜಖಂಗೊಂಡಿರೋ ಮನೆಗಳು, ಇದನ್ನೆಲ್ಲ ಪರಿಶೀಲಿಸೋಕೆ ಇವತ್ತು ಬೆಳಗ್ಗೆನೆ ಸಚಿವ ರಾಮಲಿಂಗಾರೆಡ್ಡಿ ಧಾವಿಸಿದ್ರು. ಅವರ ಜೊತೆಗೆ ಸಂಸದ DK ಸುರೇಶ್, ಶಾಸಕ ಕೃಷ್ಣಪ್ಪ ಹಾಗೂ ಅಧಿಕಾರಿಗಳ ದಂಡೆ ಇತ್ತು. ಇಸ್ಕಾನ್ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಆಗಮಿಸಿದ್ರು. ಇಲ್ಲಿನ ಜನರ ಜೊತೆ ಅವರು ಸಂಧಾನ ಸಭೆ ನಡೆಸಿದ್ರು. ಕಂಗಾಲಾಗಿದ್ದ ಮೃತರ ಸಂಬಂಧಿಗಳು ಇಸ್ಕಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೃತಪಟ್ಟಿರೋ 3 ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಕೊಟ್ಟು ಮನೆ ನಿರ್ಮಿಸಿಕೊಡಲು ಇಸ್ಕಾನ್ ಆಡಳಿತ ಮಂಡಳಿ ಒಪ್ಪಿದೆ. ಇವಾಗ ನಾವು ಈ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಮತ್ತು ಯಾರಾದರೂ ಇಂಜೂರ್ ಆಗಿರುವಂಥ ಫ್ಯಾಮಿಲಿಗಳಿಗೆ 50,000 ರೂಪಾಯಿಗಳನ್ನು ಪರಿಹಾರಧನವಾಗಿ ನಾವು ರೆಡಿ ಕೊಡೋಕ್ಕೆ ನಾವು ನಿಶ್ಚಯ ಮಾಡಿದ್ದೇವೆ. ಅವ್ರ ಸರ್ಕಾರ ನಮ್ಗೆ ಕೊಡ್ತಾ ಇರೋದು ಇವಾಗ ಸತ್ತಿರೋರ್ಗೆ ಅವ್ರಿಗೆ 4 ಜನ ಮಕ್ಕಳು, ಅವರು ಮಕ್ಕಳಿಗೆ ಸಾಲೋದಿಲ್ಲ, ಸರ್ಕಾರ ಕೊಡೋದು ಸಾಲೋದಿಲ್ಲ. ಆದರೆ ಇನ್ನೂ ಎಕ್ಸ್ಟ್ರಾ ಕೊಡಬೇಕಾಯ್ತದೆ. ಆ ಅಮ್ಮನಿಗೆ ಏನನ್ನ ಕೆಲಸ ಕೊಟ್ಟರೆ ಆ ಮಕ್ಕಳಿಗೆ ಏನೋ ಅನುಕೂಲ ಆಗುತ್ತೆ. ಇನ್ನು ಸರ್ಕಾರ ಮೃತರ ಸಂಬಂಧಿಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರವನ್ನು ಪ್ರಕಟಿಸಿದೆ. ಕಾಂಪೌಂಡ್ ಕುಸಿತಕ್ಕೆ ಸಂಬಂಧಪಟ್ಟಂತೆ BBMP ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ತನಿಖೆಯ ನಂತರವೇ ಕಾಂಪೌಂಡ್ ನಿರ್ಮಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶ ಕೊಟ್ಟಿದ್ದಾರೆ. ಏನಾಗಿದೆ, ಇಲ್ಲಿ ಮಣ್ಣು ಭರ್ತಿ ಮಾಡಿದ್ದಾರೆ, ಅದು ಕೆಳಗಡೆ ಆ ಪ್ರೆಷರ್ಗೆ ಏನಾಗಿದೆ ಮನೆಗಳು ಆಮೇಲೆ ಕಾಂಪೌಂಡು ಎಲ್ಲ ಬಿದ್ದಿದೆ. ಅದರಿಂದ ಈ ಅನಾಹುತ ಸಂಭವಿಸಿದೆ. ಮಹಾನಗರ ಪಾಲಿಕೆ ಇಂಜಿನಿಯರ್ಸು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಕಾಂಪೌಂಡು ಕೂಡ ಕಟ್ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. 2004ರಿಂದಲೇ ಇಲ್ಲಿ ಇಸ್ಕಾನ್ ದೇವಾಲಯದ ಕಾಮಗಾರಿ ನಡೀತಾ ಇದೆ. ಒಟ್ಟಾರೆ ಬೇಕಾಬಿಟ್ಟಿ ಕಾಮಗಾರಿಯಿಂದ ಮತ್ತೆ ಅವಘಡ ನಡೆಯದಂತೆ ಕಟ್ಟೆಚ್ಚರ ವಹಿಸಬೇಕಿದೆ. ಆಗಿರೋ ಅವಾಂತರಕ್ಕೆ ಕಾರಣ ಅರಿತು ಇಸ್ಕಾನ್ ಕೂಡ ಎಚ್ಚೆತ್ತುಕೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಜ್ಞಾನಭಾರತಿ ಆವರಣದಲ್ಲಿ ನಡೆದಿದ್ದ ಕಾನೂನು ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ.
ರಾಮನಗರದ ರಾಜ ಬಂಧಿತ ಆರೋಪಿ 2012 ಅಕ್ಟೋಬರ್ 13ರಂದು ಜ್ಞಾನ ಭಾರತಿ ಆವರಣದಲ್ಲಿ ಕಾನೂನು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆಸಿದ್ದ 7 ಮಂದಿ ಆರೋಪಿಗಳ ಪೈಕಿ 6 ಮಂದಿ ಪೊಲೀಸ್ ಬಲೆಗೆ ಬಿದ್ದಿದ್ರು. ಆದರೆ ರಾಜ ಕಳೆದ 11 ತಿಂಗಳಿನಿಂದ ನಾಪತ್ತೆಯಾಗಿದ್ದ. ಇನ್ನುಳಿದ 6 ಕಾಮಾಂಧರಾದ ಶಿವಣ್ಣ, ಎಳೆಯಣ್ಣ, ಈರಣ್ಣ, ದೊಡ್ಡೀರ, ಮದ್ದೂರ, ರಾಮ ಎಂಬುವವರಿಗೆ ಮೊನ್ನೆಯಷ್ಟೇ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾ ವಿಷಯಕ ಪರಿಷತ್ ಸಭೆ ನಡೆಯಿತು. ಇದೇ ಮೊದಲ ಬಾರಿಗೆ ಸರ್ಕಾರ ಆಯ್ಕೆ ಮಾಡಿದ್ದ 5 ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಬೆಂಗಳೂರು ವಿವಿಯ ವಿದ್ಯಾ ವಿಷಯಕ ಪರಿಷತ್ ಸಭೆ ಇವತ್ತು ನಡೆಯಿತು. ಮೊನ್ನೆಯಷ್ಟೇ ಸರ್ಕಾರ ನೇಮಿಸಿದ್ದ ವಿವಿ ವ್ಯಾಪ್ತಿಯ 5 ಜಿಲ್ಲೆಗಳ ಶಾಸಕರು ಇವತ್ತು ಸಭೆಗೆ ಹಾಜರಾಗಿದ್ರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಕೆಆರ್ ರಮೇಶ್ ಕುಮಾರ್, ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್, ಆನೇಕಲ್ ಕ್ಷೇತ್ರದ ಬಿ ಶಿವಣ್ಣ, ಯಲಹಂಕ ಕ್ಷೇತ್ರದ ಎಸ್ಆರ್ ವಿಶ್ವನಾಥ್ ಹಾಗೂ ಮಾಗಡಿ ಕ್ಷೇತ್ರದ ಎಚ್ಸಿ ಬಾಲಕೃಷ್ಣ ಸಭೆಗೆ ಆಗಮಿಸಿದ್ರು. ಇವರಿಗೆಲ್ಲ ಹೂಗುಚ್ಛ ನೀಡಿ ಕುಲಪತಿ ಸ್ವಾಗತಿಸಿದ್ರು. ಈ ಶಾಸಕರು 3 ವರ್ಷಗಳ ಅವಧಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಇನ್ನು ಸಭೆಯಲ್ಲಿ ಬೆಂಗಳೂರು ವಿವಿ ವ್ಯಾಪ್ತಿಯ ಬಿಎಡ್ ಕಾಲೇಜುಗಳ ಮೂಲ ಸೌಕರ್ಯದ ಬಗ್ಗೆ ವಿಶ್ರಾಂತ ಕುಲಪತಿಗಳು ನೀಡಿರೋ ವರದಿ ಬಗ್ಗೆ ಚರ್ಚೆ ನಡೆಯಿತು. ಎಲ್ಲ 14 ಕಾಲೇಜುಗಳಿಗೂ LICನ ಕಳಿಸಿ ಆ ರೆಕಮೆಂಡೇಶನ್ ಆಧಾರದ ಮೇಲೆ ಈ ವರ್ಷದ ಮಟ್ಟಿಗೆ ಅಫಿಲಿಯೇಷನ್ ಕೊಡೋದು. ಮುಂದಿನ ದಿನಗಳಲ್ಲಿ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಮುಂದಿನ ವರ್ಷದಿಂದ ಅಫಿಲಿಯೇಷನ್ ರಿನ್ಯೂ ಮಾಡೋದು ಅಂತ. 14 ಕಾಲೇಜುಗಳಿಗೆ ಸಂಯೋಜನೆ ನೀಡಲು ಸಮ್ಮತಿಸಲಾಗಿದೆ. ಆದರೆ ಸ್ಥಳೀಯ ವಿಚಾರಣಾ ಸಮಿತಿ ಕಳಿಸಿ ಮತ್ತೊಮ್ಮೆ ವರದಿ ಪಡೆಯಲು ನಿರ್ಧರಿಸಲಾಯಿತು. ಆದರೆ ನಮಗೆ ಈ ಕೆಲಸಕ್ಕಿಂತ ಹೆಚ್ಚಿನದಾಗಿ ಕ್ಷೇತ್ರದ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಮಗೇನಂತಂದರೆ ಈ ಒಂದು ಯೂನಿವರ್ಸಿಟಿ ಮತ್ತು ಸರ್ಕಾರದ ಮಧ್ಯೆ ಏನಾದರೂ ಕೂಡ ಸಮನ್ವಯದ ಕೊರತೆ ಇದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ವೈಸ್ ಚಾನ್ಸಲರ್ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಅದನ್ನು ಮಾಡ್ಬೋದು. ಒಟ್ಟಾರೆ 5 ಶಾಸಕರ ನಾಮನಿರ್ದೇಶನದಿಂದ ವಿವಿಯಲ್ಲಿ ಮತ್ತಷ್ಟು ರಾಜಕೀಯ ನುಸುಳಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ನೇಮಕ ಯಾವ ಪರಿಣಾಮ ಬೀರುತ್ತೆ ಕಾಯ್ದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.